ಮಹಿಳೆಯರಿಗೆ ಉಚಿತ ಹಣ ರೊಚ್ಚಿಗೆದ್ದ ಜನ ಫಲಾನುಭವಿಗಳು ಹೈರಾಣು. ತಿಂಗಳಿಗೆ 2000 ಉಚಿತ ಹಣ ಎಲ್ಲಿ ಸಿಗುತ್ತಿಲ್ಲ. ಒಂದು ತಿಂಗಳ ಬಂದ್ರೆ 2 ತಿಂಗಳ ಬರೋದಿಲ್ಲ. ಒಂದೇ ತಿಂಗಳಲ್ಲಿ ಬಾಕಿ ಇರುವಂತಹ ಹಣವನ್ನ ಕೊಡ್ತೀನಿ ಅಂತಾರೆ. ಆದ್ರೆ ಸರಿಯಾಗಿ ಬರ್ತಾ ಇಲ್ಲ ಉಚಿತ ಹಣ. ನಿನ್ನೆ ಸದನದಲ್ಲೂ ಚರ್ಚೆ ಆಯಿತು. ಫ್ರೀ ಸ್ಕೀಮ್ 2000ದಿಂದ 4000ಕ್ಕೆ ಏರಿಕೆ ಅಂತ ಹೇಳಿರುವಂತಹ ಕೈ ಶಾಸಕ. ಗೃಹಲಕ್ಷ್ಮಿ ಉಚಿತ ಹಣವನ್ನ ಏರಿಕೆ ಮಾಡ್ತೀನಿ ಅಂತ ಹೇಳಿರುವಂತಹ ಕಾಂಗ್ರೆಸ್ ಶಾಸಕ ಕೊಡೋ ದುಡ್ಡನ್ನೇ ನೆಟ್ಟಿಗೆ ಕೊಡ್ತಾ ಇಲ್ಲ ಅಂತ ಅಭಿಪ್ರಾಯ. 4000ಕ್ಕೆ ಏರಿಕೆ ಮಾಡಬೇಕು ಎಂದಿದ್ದು ಶಾಸಕ ರಂಗನಾಥ್. ಎಸ್, ನಿನ್ನೆ ಸದನದಲ್ಲೂ ಕೂಡ ಈ ವಿಚಾರವಾಗಿ ಚರ್ಚೆಯಾಗಿತ್ತು. ಗ್ಯಾರಂಟಿ ಸರ್ಕಾರದ ಬಳಿ ಹಣ ಇಲ್ಲ ಅಂತ ಹೇಳಿ ಬಿಜೆಪಿಗರು ವಾಗ್ವಾದವನ್ನ ಮಾಡ್ತಾ ಇರಬೇಕಾದ್ರೆ ಈ ಮಾತನ್ನ ಹೇಳಲಾಗ್ತದೆ. ಮಹಿಳೆಯರಿಗೆ ಈಗ ಉಚಿತ ಹಣ ಬರ್ತಾ ಇಲ್ಲ. ಒಂದ್ ತಿಂಗಳ ಬಂದ್ರೆ ಮತ್ತೊಂದು ತಿಂಗಳ ಬರ್ತಾ ಇಲ್ಲ ಅನ್ನೋದ್ರ ಬಗ್ಗೆ ವಿರೋಧ ಪಕ್ಷದವರು ಮಾತನಾಡಿದ್ದಾರೆ. ತಿಂಗಳಿಗೆ 2000 ಉಚಿತ ಹಣ ಎಲ್ಲೂ ಕೂಡ ಸಿಗ್ತಾ ಇಲ್ಲ, ನಮ್ಮ ಸರ್ಕಾರದಲ್ಲಿ ಕೊಡ್ತಾ ಇದ್ದೇವೆ ಅದನ್ನ ಅಂತ ಹೇಳಿ ಆಡಳಿತ ಪಕ್ಷ ಹೇಳಿದೆ. ಒಂದು ತಿಂಗಳ ಬಂದ್ರೆ 2 ತಿಂಗಳ ಬರೋದಿಲ್ಲ ಅಂತ ಹೇಳಿ ವಿರೋಧ ಪಕ್ಷ ಮಾತನಾಡಿದ್ರೆ, ಗ್ಯಾರಂಟಿ ಸರ್ಕಾರ ಗ್ಯಾರಂಟಿಗಳನ್ನ ಕೊಡ್ತಾ ಇದೆ ಅಂತ ಸಮರ್ಥಿಸಿಕೊಂಡಿದ್ದಾರೆ. ಒಂದೇ ತಿಂಗಳಿನಲ್ಲಿ ಬಾಕಿ ಇರುವಂತಹ ಹಣವನ್ನ ಕೊಡ್ತೀನಿ ಅಂತಾರೆ. ಆದ್ರೆ ಸರಿಯಾಗಿ ಹಣಗಳು ಬರ್ತಾ ಇಲ್ಲ, ಉಚಿತ ಹಣಗಳು ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಸದನದಲ್ಲೂ ಕೂಡ ಚರ್ಚೆಯಾಗಿದೆ. ಈ ಒಂದಿಷ್ಟು ಸ್ಕೀಮ್ಗಳ ಬಗ್ಗೆ. ಗೃಹಲಕ್ಷ್ಮಿ ಯೋಜನೆ, ಎಸ್, ಫ್ರೀಡಂ ಟಿವಿಗೆ ಕಮೆಂಟ್ ಮಾಡ್ತಾ ಇದ್ರು ಕೆಲವೊಂದಿಷ್ಟು ಜನ. ನನಗೆ ತಿಂಗಳ ಕರೆಕ್ಟ್ ಆಗಿ 2000 ರೂಪಾಯಿ ಬಂದು ಸೇರ್ತಿದೆ ಅಂತ ಹೇಳಿದ್ರೆ, ಒಂದಿಷ್ಟು ಜನ ಕಮೆಂಟ್ ಹಾಕ್ತಾ ಇದ್ರು 2000 ರೂಪಾಯಿ ಬರ್ತಾ ಇಲ್ಲ, 2 ತಿಂಗಳಾಯ್ತು, 3 ತಿಂಗಳಾಯ್ತು ಅನ್ನೋದನ್ನ. ಆದ್ರೆ ಸದನದಲ್ಲಿ ಶಾಸಕರು ಒಂದು ಮಾತನಾಡಿದ್ದಾರೆ. ಡಬ್ಬಲ್ ಕೊಡ್ತೀವಿ, 2000ದಿಂದ 4000ವನ್ನ ಕೊಡ್ತೀವಿ, ಗೃಹಲಕ್ಷ್ಮಿ ಉಚಿತ ಹಣವನ್ನ ಏರಿಕೆ ಮಾಡ್ತೀವಿ ಅಂತ ಹೇಳಿ ಕಾಂಗ್ರೆಸ್ ಶಾಸಕರು ಹೇಳಿದ್ದಾರೆ. 2000ದಿಂದ 4000ಕ್ಕೆ ಏರಿಕೆ ಅಂತ ಹೇಳಿರುವಂತಹ ಕೈ ಶಾಸಕ ಕೊಡೋ ದುಡ್ಡನ್ನೇ ನೆಟ್ ಕೊಡ್ತಾ ಇಲ್ಲ ಅಂತ ಹೇಳಿ ಜನಾಭಿಪ್ರಾಯ ಇದೆ. ಎಸ್, ಫ್ರೀಡಂ ಟಿವಿ ಸರ್ವೆಯನ್ನ ಮಾಡಿತ್ತು. ಆ ಒಂದು ಸರ್ವೆಯಲ್ಲಿ 50-50 ಅಂತಂದ್ರೆ 50% ಜನ, 50% ಅಲ್ಲ 40% ಜನ ನನಗೆ ದುಡ್ಡು ಸಿಗ್ತಾ ಇಲ್ಲ ಅಂತಂದ್ರೆ, ಇನ್ನೊಂದಿಷ್ಟು ಜನ ದುಡ್ಡು ಸಿಗ್ತಾ ಇದೆ ಅಂತ ಹೇಳ್ತಾ ಇತ್ತು. ಸರಿಯಾಗಿ ದುಡ್ಡು ಬರ್ತಾ ಇಲ್ಲ ಅಂತ ಒಂದಿಷ್ಟು ಜನ ಹೇಳ್ತಾ ಇದ್ದಾರೆ. 1-2 ತಿಂಗಳ ಚೆನ್ನಾಗಿ ಬಂತು, ಅದಾದ ನಂತರ ಬಂದೇ ಇಲ್ಲ ದುಡ್ಡು ಅಂತ ಗೃಹಲಕ್ಷ್ಮಿಯವರು ಹೇಳ್ತಾ ಇದ್ದಾರೆ. ಜೂನ್ ಆಗಸ್ಟ್ ತಿಂಗಳಲ್ಲಿ ಬಂದೇ ಇಲ್ಲ ಅಂತ ಒಂದಿಷ್ಟು ಜನ ಹೇಳ್ತಾ ಇದ್ರು. ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಅಮೌಂಟ್ ಹಾಕ್ತೀನಿ ಅಂತ ಕೂಡ ಹೇಳಿದ್ರು. ಆದ್ರೆ ಒಂದಿಷ್ಟು ಜನಕ್ಕೆ ಹೋಗಿದೆ, ಒಂದಿಷ್ಟು ಜನಕ್ಕೆ ಹೋಗಿಲ್ಲ. ಅಂದ್ರೆ ನಾ ಆಗ್ಲೇ ಹೇಳ್ತಾ ಇದ್ನಲ್ಲ, 40% ಜನಕ್ಕೆ ಬಂದಿದೆ, ಇನ್ನು 60% ಜನಕ್ಕೆ ಬಂದಿಲ್ಲ. ಈಗ ಇರೋ 2000ನ ಕೊಡೋದು ಬಿಟ್ಟು 4000 ಕೊಡ್ತೀನಿ ಅಂತ ಕೂತಿದ್ದಾರೆ ಶಾಸಕ ರಂಗನಾಥ್ ಅವರು. ಅದಕ್ಕೆ ವಿರೋಧ ಪಕ್ಷದವರು ಕೊಡೋದು ಕೊಡ್ತೀರಾ, ನೆಟ್ಟಿಗೆ 2,000 ರೂಪಾಯಿ ಬ್ಯಾಂಕಿಗೆ ಹಾಕೋದು ಕಲೀರಿ ಅನ್ನೋದ್ರ ಬಗ್ಗೆ ವಿವರಣೆಯನ್ನ ನೀಡಿದ್ರು.